ಸ್ವಾಮಿ ವಿವೇಕಾನಂದರು ಕೂಡ ಸಂಸ್ಕೃತವನ್ನ ಇನ್ನೂ ಆಳವಾಗಿ ಅಧ್ಯಯನ ಮಾಡಬೇಕು ಅಂತ ಅಭಿಲಾಷೆ ಇರ್ತದೆ. ಆ ಪಂಡಿತರನ್ನ ಕೇಳ್ಕೊಳ್ತಾರೆ, ನನಗೆ ಸಂಸ್ಕೃತ ಹೇಳ್ಕೊಡಿ ಅಂತ. ಅವರು ಪಂಡಿತರು ವಿಶೇಷವಾಗಿ ಪಾಣಿನಿಯ ಅಷ್ಟಾಧ್ಯಾಯಿಯನ್ನ ಹೇಳೋದಕ್ಕೆ ಕಲಿಬೇಕು ಅಂತ ವಿವೇಕಾನಂದರಿಗೆ ಇಚ್ಛೆ ಇತ್ತು. ಅದನ್ನ ಹೇಳ್ಕೊಡೋದಕ್ಕೆ ಪಂಡಿತರು ಪ್ರಾರಂಭ ಮಾಡ್ತಾರೆ. ಆದರೆ ಎಷ್ಟೋ ದಿನಗಳ 3 ದಿನಗಳಾದರೂ ಕೂಡ ಅವನಿಗೆ ಆ ಪಂಡಿತರಿಗೆ ವಿವೇಕಾನಂದರಿಗೆ ಅರ್ಥವಾಗುವ ರೀತಿಯಲ್ಲಿ ಅದನ್ನ ಸಂಸ್ಕೃತವನ್ನು ಬೋಧನೆ ಮಾಡೋದಕ್ಕೆ ಬರೋದಿಲ್ಲ. ಅವರಿಗೆ ಪಾಂಡಿತ್ಯ ಇತ್ತು, ಆದರೆ ಬೋಧನೆಯ ಕಲೆ ಆ ಪಂಡಿತರಲ್ಲಿ ಇರಲಿಲ್ಲ. ಆದ್ದರಿಂದ ಅವರಿಗೆ ಸರಿಯಾಗಿ ವಿವೇಕಾನಂದರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಕೊನೆಗೆ ಅದಕ್ಕೆ ಅವರೇ ಹೇಳ್ಬಿಡ್ತಾರೆ, ಪಂಡಿತರೇ, ಬಹುಶಃ ನಾನು ನಿಮಗೆ ಅರ್ಥಪಡಿಸೋದ್ರಲ್ಲಿ ಅಸಮರ್ಥನಾಗ್ತಾ ಇದ್ದೇನೆ ಅಂತ ಅನಿಸ್ತಾ ಇದೆ ಅಂತ ಅವರೇ ತಮ್ಮ ಅಸಹಾಯಕತೆಯನ್ನು ತೋಡಿಕೊಂಡಾಗ ವಿವೇಕಾನಂದರೇ ಆ ಪುಸ್ತಕವನ್ನು ತೆಗೆದುಕೊಂಡು ಕೇವಲ 3 ಗಂಟೆ ಪೂರ್ಣ ಧ್ಯಾನಸ್ಥರಾಗಿ ಅದ್ರ ಮುಂದೆ ಕೂತ್ಕೊಂಡು ಅಧ್ಯಯನ ಮಾಡ್ತಾರೆ. ಮಾಡಿದಾಗ 3 ಗಂಟೆಗಳಲ್ಲಿ ಪಂಡಿತರು ಹೇಳಲಾರಂತ ವಿಷಯಗಳೆಲ್ಲ ಕರಗತ ಮಾಡಿಕೊಳ್ತಾರೆ. ಆಮೇಲೆ ಅವರಿಗೆ ಅದನ್ನು ಒಪ್ಪಿಸ್ತಾರೆ, ಪಂಡಿತರಿಗೆ ನೋಡಿ ಹೀಗಿದೆ ಅಂತ ಹೇಳಿ. ಮತ್ತೆ ಎಷ್ಟೋ ವಿಷಯಗಳು, ಕ್ಲಿಷ್ಟ ವಿಷಯಗಳು ಪಂಡಿತರಿಗೂ ಕೂಡ ಕೆಲವು ಸಾರಿ ಪೂರ್ಣ ಅರ್ಥವಾಗದಂತ ವಿಷಯಗಳನ್ನ ವಿವೇಕಾನಂದರು ಅರ್ಥಪಡಿಸ್ತಾರೆ. ಇಂಥ ಅದ್ಭುತವಾದಂತ ಶಕ್ತಿ ಸ್ವಾಮಿ ವಿವೇಕಾನಂದರಿಗಿತ್ತು. ಅವರು 3 ಗಂಟೆಗಳನ್ನು ಮಾಡಿದ ಮೇಲೆ ಆಮೇಲೆ ಈ ಮಾತನ್ನ ಹೇಳ್ತಾರೆ, ಮನುಷ್ಯ ಹಂಬಲ ಇದ್ರೆ ಏನನ್ ಬೇಕಾದರೂ ಮಾಡಬಹುದು. ಅವನಿಗೆ ಆ ಹಂಬಲದ ಬೆಂಬಲ ಬೇಕೇ ಹೊರತು ಬೇರೆ ಇನ್ನೇನಲ್ಲ. ಅದ್ಭುತವಂತ ಶಕ್ತಿ ಆ ಮನುಷ್ಯನೊಳಗೆ ಸದಾ ಇದೆ ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ.